ನಾನು ಏನು ಪಾಪ ಮಾಡಿದ್ದೀನಿ? ನಾನು ಖುಷಿಯಾಗಿರೋದನ್ನು ಕಷ್ಟಪಟ್ಟು ಸಂಪಾದಿಸ್ಕೊಂಡಿದ್ದೀನಿ. ಆದರೆ ಈ ಸಂಬಂಧಿಕರು ಬಂದು ದುಃಖನ ಫ್ರೀಯಾಗಿ ಕೊಟ್ಟು ಹೋಗ್ತಾ ಇದ್ದಾರೆ. ಏನು ಮಾಡಿದ್ದೀನೋ ಇವ್ರಿಗೆ? ನನಗೆ ಆ ಜನ್ಮದ ಶತ್ರುಗಳಾಗ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಖುಷಿಯಾಗಿರೋಕ್ಕಿಲ್ಲ, ಓಡಿ ಬರ್ತಾರೆ. ಬೆಂಕಿ ಕಡ್ಡಿ ಗೀಚಿಕ್ಕಿಬಿಟ್ಟು ಅವ್ರ ಮನೆಯಲ್ಲಿ ಆ ತುಪ್ಪ ಅನ್ನ ಕೂತ್ಕೊಂಡು ತಿಂತಾ ಇದ್ದಾರೆ. ಇವ್ರನ್ನೆಲ್ಲ ಸುಮ್ಮನೆ ಬಿಡೋಲ್ಲ. ಇವ್ರಿಗೆ ಮಾಡ್ತೀನಿ. ಇವ್ರಿಗೊಂದು ಮೆಸೇಜ್ ಇಕ್ತೀನಿ ನೋಡಿ. ಹ್ಯಾಪಿ ಹುಚ್ಚರ್ ಡೇ. ನನ್ನ ಮಗನ ತಲೆ ತಿರ್ಕೊಂತಾ ಇದ್ದೀನಿ. ಓ, ಏನಿದು ಅಂತ ರಿಪ್ಲೈ ಮಾಡಿದ್ದಾನೆ. ನನ್ನ ಫೋನು ನನ್ನಿಷ್ಟ. ಈ ಕಲು ಏನು ಬೇಕಾದರೂ ವಿಶ್ ಮಾಡ್ಕೊತೀನಿ. ಇವನಿಗೇನು, ಇವ್ರಿಗೇನು ದುಃಖ ಕೊಡೋಕ್ಕೆ ಬರೋದು ನಮಗೆ ಗೊತ್ತಿಲ್ವಾ? ಬಂದು ನನ್ನ ಖುಷಿನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಇವ್ರನ್ನ ಇವತ್ತು ನೆಮ್ಮದಿಯಾಗಿ ಬಿಡೋಲ್ಲ. ಏನಾದರೂ ಒಂದು ಟಾರ್ಚರ್ ಕೊಡ್ತೀನಿ. ಮಳೆ ನಿಂತ ಮೇಲೆ ಛತ್ರಿ ಭಾರವಾದಂತೆ ಅವಶ್ಯಕತೆಗಳು ಮುಗಿದ ಮೇಲೆ ಸಂಬಂಧಗಳು ಭಾರವಾಗುತ್ತೆ. ಇಷ್ಟೇ ಜೀವನ. ಯಾರಿಗೆ ಯಾರೂ ಇಲ್ಲ. ನೀನು ಚೆನ್ನಾಗಿದ್ರೇ ಎಲ್ಲರೂ ನಿನ್ನ ಹತ್ರ ಬರೋದು. ನೀನೇನಾದರೂ ಕೆಟ್ಟು ನೋಡು, ತುಂಬ ಚೆನ್ನಾಗಿ ಅನುಭವ, ಜೀವನದ ಪಾಠ ಕಲಿಸ್ಕೊಡ್ತಾರೆ. ದೀಪ ಬಂದು ಶ್ರೀಮಂತನ ಮನೆಯಲ್ಲೂ ಅದೇ ಬೆಳಕು ಕೊಡುತ್ತೆ, ಬಡವನ ಮನೆಯಲ್ಲೂ ಅದೇ ಬೆಳಕು ಕೊಡುತ್ತೆ ಅಂತಾರೆ. ಅದು ಅಪ್ಪಟವಾದ ಸುಳ್ಳು ಮಾತು. ಅದು ದೀಪಕ್ಕೆ ಹೋಲಿಕೆ ಇರಬಹುದು, ಆದರೆ ಈ ದುಃಖ ಕೊಡೋರ್ಗಲ್ಲ. ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನ ತೋರ್ಸಂಗೆ ಈ ಸಂಬಂಧಿಕರು ಬಂದು ಒಂದೊಂದು ಸತಿ ಒಂದೊಂದು ಬಣ್ಣ ತೋರಿಸ್ಬಿಟ್ಟು ಹೋಗ್ತಾರೆ. ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ಇವ್ರು ಆಡಿರೋ ಮಾತಿಗೆ ನಿದ್ದೆ ಮಾಡಬೇಕು ಅಂದರೂ ನಿದ್ದೆ ಬರೋಲ್ಲ. ಏನು ಮಾಡಿದ್ದೀವೋ ಈ ಸಂಬಂಧಿಕರಿಗೆ? ಯಾರೋ ಗೀಚಿವೋದ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ನನಗೆ ಅವರು ಸುಖವಾಗಿರುವುದಕ್ಕೆ ಬಿಡುತ್ತಿಲ್ಲ, ನಾನು ಅವ್ರನ್ನ ಸುಖವಾಗಿರೋದಕ್ಕೆ ಬಿಡೋದಿಲ್ಲ. ಈಗ ಮೆಸೇಜ್ ಹಾಕಿದ್ದೀನಿ ನನ್ನ ಮಗನಿಗೆ. ಕೇರ್ಕೊಂಡು ಅಲ್ಲೇ ಬಿದ್ದು ಹೊರಳಾಡಬೇಕು. ಏನು ಅಂದ್ಕೊಂಡಿದ್ದಾರೆ ಎಲ್ಲರಿಗೂ ಹಾಕ್ತೀನಿ ಹ್ಯಾಪಿ ಹುಚ್ಚರ್ ಡೇ ಅಂತ ಮಾಡಬೇಕು ರಿಪ್ಲೈ. ನನ್ನ ಫೋನ್ ನನ್ನ ಇಷ್ಟ. ಇವ್ರಿಗೇನು ಹೇಳೋದು?